ಸುಜಾತಾ ಭಟ್ ಅವರು ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ತನಿಖೆ ಮಾಡ್ತಾರೆ, ಅದರ ಬಗ್ಗೆ ನಾನು ನೀವು ಮಾತಾಡಿ ಆಗೋದೇನಿದೆ? ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಅಷ್ಟೇ ಹೇಳೋದು ಸ್ವಾಮಿ. ನಾವು ಅನಾಮಿಕ ದೂರುದಾರ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಪೊಲೀಸರು SIT ರಚನೆ ಮಾಡ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ನಾವು ನೀವು ಮಾತಾಡೋದೇನಿದೆ? 1000 ಜನರನ್ನು ಅತ್ಯಾಚಾರ ಮಾಡಿ ಹೂಳಲಾಗಿದೆ, ಪಾಪ ಅವರ ಮನೆಯವರಲ್ಲಿ ಹೂಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ರಾಜ್ಯದ ಜನ ಎಲ್ಲ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು, ಇದನ್ನೆಲ್ಲ ನೋಡ್ತಿದ್ರೆ ನಿಮಗೆ ರಕ್ತ ಕುದಿತಾ ಇಲ್ವಾ ಅಂತ ಮಧ್ಯದಲ್ಲಿ ಮಾತಾಡೋದೇನಿತ್ತು? ಅನಾಮಿಕ ದೂರುದಾರ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಸರ್ಕಾರ SIT ರಚನೆ ಮಾಡಿದೆ, SIT ಅವರು ತನಿಖೆ ಮಾಡಿ ಹೇಳ್ತಾರೆ ಅಂತ ಸುಮ್ಮನೆ ಕೂತ್ಕೋಬಹುದಾಗಿತ್ತಲ್ಲ. ಸುಜಾತಾ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ತನಿಖೆ ಮಾಡಿ ಹೇಳ್ತಾರೆ, ಅದರ ಬಗ್ಗೆ ನಾವು ನೀವು ಮಾತಾಡೋದೇನು? ಈ ಕೊಡೆ ಏರಿಸಿ ಇಳಿಸಿ ಮಾತಾಡುವಾಗ ಯಾವುದು ಗೊತ್ತಾಗ್ಲಿಲ್ವಾ? ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತನಿಖೆ ಆಗುತ್ತೆ, ವಿಷಯ ಗೊತ್ತಾಗುತ್ತೆ ಅಂತ. ಇದೇ ಅನನ್ಯ ಭಟ್ ಕಥೆಯನ್ನ ಕೈ ಹಾಕುವಂಗೆ ಹೇಳುವಾಗ ಗೊತ್ತಾಗ್ಲಿಲ್ವಾ? ಇದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ತನಿಖೆ ಮಾಡಿ ಹೇಳ್ತಾರೆ ಬಿಡಿ ಅಂತ. ಇಷ್ಟೆಲ್ಲ ವಿಡಿಯೋ ಮಾಡುವಾಗ ಗೊತ್ತಾಗಬೇಕಾಗಿತ್ತು. ಸುಜಾತಾ ಭಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ತನಿಖೆ ಮಾಡೋರು ಹೇಳ್ತಾರೆ, ನಾವು ನೀವು ಮಾತಾಡಿ ಏನಾಗದಿದೆ ಅಂತ ಅವಾಗ ಗೊತ್ತಾಗಬೇಕಾಗಿತ್ತು. ಆವಾಗ ಚಂದಾಗ ವಿಡಿಯೋ ಮಾಡ್ಕೊಂಡು ಕೊಡೆ ಇಳಿಸಿ ಎಲ್ಲ ಮಾಡ್ಕೊಂಡು, ಈಗ ಮಾಧ್ಯಮಗಳು, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸತ್ಯ ಶೋಧನೆ ಮಾಡಿ ಸಾಕ್ಷಿ ಸಮೇತ ಒಂದು ವಿಷಯವನ್ನು ಎದುರಿಗಿಟ್ಕೊಂಡಾಗ ನಾವು ನೀವು ಮಾತಾಡಿ ಏನಾಗದಿದೆ ಅಂದ್ರೆ ಹೆಂಗೆ ಸ್ವಾಮಿ? ನಾವು ನೀವು ಮಾತಾಡಿ ಏನಾಗದಿದೆ ಅಂದ್ರೆ ಹೆಂಗೆ? ಮಾಧ್ಯಮಗಳ ಜವಾಬ್ದಾರಿ ಸತ್ಯ ಶೋಧನೆ ಅಲ್ಲ. ಆ ಜವಾಬ್ದಾರಿಯನ್ನ ಮಾಡಿದ್ರೆ ಕೆಲವು ಮಾಧ್ಯಮಗಳು ಹುಚ್ಚುಚ್ಚರಂಗಾಡ್ತಿದ್ದಾವೆ ಅಂದ್ರೆ ಚಾಲೆಂಜ್ ಮಾಡ್ರಿ. ದೇಶಾನಕ್ ಸುವರ್ಣ ನ್ಯೂಸ್ ಈ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ಪ್ರತಿ ಮೂಮೆಂಟ್ ಅನ್ನು, ಪ್ರತಿ ಅಂಶವನ್ನು ಬಯಲಿಗೆಳೆದು ನಿಮ್ಮ ಎದುರುಗಿಟ್ಟಿದೆಯಪ್ಪ. ಒಂದು ಸುಳ್ಳಿದ್ರೆ ಹೇಳಿ ನಮಗೆ, ಇಂಥ ಸುಳ್ಳು ತೋರಿಸಿದ್ರಿ ನೀವು ಅಂತ ಹಾಕಿ ಕೇಸು ಮಾತಾಡೋಣ ಕೋರ್ಟಲ್ಲಿ. ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದ್ದೆ ನಿಜ ಅಂತ ವಿಡಿಯೋ ಮಾಡಿದ ಕೇಸ್ ಹಾಕಿದಾಗ ಅವಾಗ ಭಯಂಕರ ದುಃಖ ಆಗುತ್ತಲ್ವಾ? ನಾವು ನೀವು ಯಾಕೆ ಮಾತಾಡಬೇಕು ವಿಡಿಯೋದಲ್ಲಿ ಅನ್ಸತ್ತಲ್ವಾ? ಧರ್ಮಸ್ಥಳದಲ್ಲಿ 1000 ಜನರನ್ನು ಅತ್ಯಾಚಾರ ಮಾಡಿಕೊಂಡು ಹಾಕಲಾಗಿದೆ ಅಂತ ವಿಡಿಯೋ ಮಾಡಿದಾಗ ಹಿಂಗೆ ಇದು.